ಇವಾಗ ಬೇಸಿಗೆ ರಜೆ ಅಲ್ವಾ. ಸೊ ನನ್ನ ಮಗಳ ಜೊತೆ ಸೇರಿಕೊಂಡು ಈ ಥರ ಕ್ರಾಫ್ಟ್ನ ನಾನು ಮಾಡ್ತಾ ಇದ್ದೀನಿ. ಈ ಥರ ಕ್ರಾಫ್ಟ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರಜೆ ಇರೋದ್ರಿಂದ ನಾನು ನನ್ನ ಮಗಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ. ಓಕೆ, ಈ ಬ್ಯೂಟಿಫುಲ್ ಆಗಿರೋ ಪಿಸ್ತಾ ಕ್ರಾಫ್ಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆನಾ? ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಕಮ್, ಬನ್ನಿ ಹೋಗಿ ನೋಡ್ಕೊಂಬರೋಣ ಪಿಸ್ತಾ ಕ್ರಾಫ್ಟ್ ಯಾವ ರೀತಿ ಮಾಡೋದು ಅಂತ. ಓಕೆ, ಮನೆಯಲ್ಲಿ ವೇಸ್ಟಾಗಿ ಇದು ಬಂದು ನಮ್ಮ ಅತ್ತೆಗೆ ಯಾರೋ ಮದುವೆಗೆ ಅಂದ್ಬಿಟ್ಟು ಸ್ಯಾರಿ ಕೊಟ್ಟಿದ್ದರು, ಅದ್ರದ್ದು ಬಾಕ್ಸು. ಸೊ ನಾನು ಅದನ್ನು ರೌಂಡ್ ಶೇಪ್ ತೊಗೊಳೋದಕ್ಕೆ ಒಳಗಡೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಒಂದು ಪ್ಲೇಟ್ನ ತೊಗೊಂಡು ಸೊ ನಾನು ಅದರಲ್ಲಿ ರೌಂಡ್ ಶೇಪ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ನೋಡಿ, ನಿಮಗೆ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಬೋದು. ಸೊ ನನಗೆ ಇಲ್ಲಿ ಇಷ್ಟು ಜಾಗ ಇತ್ತು. ಸೊ ಅಷ್ಟು ಜಾಗಕ್ಕೆ ಎಷ್ಟು ರೌಂಡ್ ಶೇಪ್ ಬರುತ್ತೆ ಆ ಶೇಪ್ ಹಾಕ್ಕೊಂಡು ಇವಾಗ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಎಲ್ಲ ಕ್ಲೀನಾಗಿ ಬರಬೇಕು, ಎಲ್ಲೇ ಯಾವುದೇ ರೀತಿ ಓಟೋಗಬಾರ್ದು, ನೋಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಡನ್ನಾಗಿ ಈ ಥರ ಕಟ್ಟಿಂಗ್ ಎಲ್ಲ ಮಾಡಿದ್ರೆ ಸ್ವಲ್ಪ ಬೆರಳೆಲ್ಲ ನೋವು ಬರುತ್ತೆ. ನಾನು ನನ್ನ ಮಗಳು ಹೆಲ್ಪ್ ತೊಗೊಂಡು ಮಾಡಿಕೊಂಡು ಕುತ್ಕೊಂಡ್ವಿ. ಏನು ಮಾಡೋಣ ಅಂತ ಪಿಸ್ತಾ ಇತ್ತು, ಸೊ ಅದನ್ನು ತಿಂದ್ವಿ. ಅದನ್ನು ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಇನ್ನೂ ಒಂದು ಬೇರೆ ಡಿಸೈನ್ ಇದೆ, ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದು. ಸದ್ಯಕ್ಕೆ ಇವಾಗ ಸಿಂಪಲ್ಲಾಗಿ ಇದನ್ನು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ಥರ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಮಾತಾಡ್ಕೊಂಡ್ವಿ. ಸೊ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ, ಈ ಥರ ಲೈನ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ. ಅಷ್ಟರಲ್ಲಿ ನನ್ನ ಮಗಳು ಹೋಗಿ ಎಂಥ ಇದು ಏನು ಹೇಳ್ತಾರೆ, ಮಟ್ಕಾ ಕುಲ್ಫಿ ಅಂತ ಬೇಕು ಅಂದ್ಲು. ಸೊ ಜಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ. ಅವಳಿಗೆ ಅದೇನೋ ಬಾಟ್ಲದು, ನನಗೆ ಇದನ್ನು ಅಂತ ನೋಡಿ ಹಿಂದೆಗಡೆ ಎಲ್ಲ ಟೇಬಲಲ್ಲಿ ಇದ್ದಿದ್ದನ್ನೆಲ್ಲ ಮೇಲ್ಗಡೆಗೆ ಶಿಫ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಇವಾಗಲೇ ಪ್ಯಾಕ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಹಿಂದೆ ಎಲ್ಲ ಕಚಪಿಚ್ಚಿ ಇದೆ. ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ. ಸೊ ಕುಲ್ಫಿನ ತಿಂದ್ಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಮಧ್ಯದಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಕೆಳಗಡೆ ಅರ್ಧ ಭಾಗ ಮರ ಟ್ರೀ ಮಾಡ್ತಾ ಇರೋದು ನಾನಿವಾಗ. ಅದು ರೆಂಬೆ ಕೊಂಬೆಗಳನ್ನ ಹಾಗೆ ಡ್ರಾಯಿಂಗ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಬೇರುಗಳು. ನಾನಿದು ಜೆಪ್ಟೋದು ಬ್ಯಾಗ್ ಬರುತ್ತೆ ಅಲ್ವಾ, ಬ್ಯಾಗ್ಗೆ ಹ್ಯಾಂಡಲ್ಗೆ ಇದು ವೈರ್ ಥರ ಇರುತ್ತೆ ಅಲ್ವಾ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಯೂಸ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ಹಾಗೇ ಪೇಂಟ್ ಮಾಡ್ಬೋದು. ಬೇಕಂದರೆ ಆ ಬೇರ್ಗಳಿಗೆ ಬ್ಲ್ಯಾಕ್ ಸ್ಕೆಚ್ ಪೆನ್ ಯೂಸ್ ಮಾಡ್ಕೊಬೋದು. ಸೊ ನಾನು ಇದನ್ನು ಅಂಟಿಸಿದ್ರೆ ನ್ಯಾಚುರಲಾಗಿ ಲುಕಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನೀವು ಫಿನಿಶಿಂಗ್ ಬಂದಮೇಲೆ ನೋಡ್ಬೋದು ಅದು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಇದು ಜೆಪ್ಟೋದು ನಾನು ಆರ್ಡ್ರ್ ಮಾಡಿದಾಗೆಲ್ಲ ಬರುತ್ತೆ ಅಲ್ವಾ ಬ್ಯಾಗು, ಅದನ್ನು ಒಂದು 2-3 ತಿಂಗಳಿಂದ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಇವಾಗ ಯೂಸ್ ಬಂತು. ಇನ್ನೂ ಸ್ವಲ್ಪ ದೊಡ್ಡದನ್ನೇ ಮಾಡಬೇಕಿತ್ತು, ಇವಾಗ ಅದು ಚಿಕ್ಕದು ರೆಟ್ಟು ಸಿಕ್ಕಿದ್ದು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಫಸ್ಟ್ ಒಂದು ಮಾಡಿಕೊಂಡ್ರೆ ಫಿನಿಶಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಅದು ಫೆವಿಕ್ವಿಕ್ ಹಾಕಿ ಅಂಟಿಸ್ಕೊಂಡು ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಕಟ್ ಮಾಡ್ಕೊಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಷ್ಟು ಟೈಮ್ ತೊಗೊಂಡು ಕ್ಲೀನಾಗಿ ಮಾಡ್ತೀವೋ ಅಷ್ಟು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಪೇಷನ್ಸ್ ಇರಬೇಕು. ಅರ್ಜೆಂಟಲ್ಲಿ ಇವನ್ನೆಲ್ಲ ಮಾಡೋದಕ್ಕಾಗಲ್ಲ. ಸೊ ಇದನ್ನು ಒಂದೊಂದನ್ನೇ ಕ್ಲೀನಾಗಿ ಅಂಟಿಸ್ಕೊಂಡೆ. ಫೆವಿಕಲ್ಲು ನನ್ನ ಹತ್ರ ಇರಲಿಲ್ಲ, ಮಗಳನ್ನ ಕಳಿಸ್ಬಿಟ್ಟು ತರಿಸಿದ್ದು. ಸೊ ನಾನು ನನ್ನ ಮಗಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಈ ನಡುವೆ ಬಿಸಿಲು ಬೇರೆ ತುಂಬಾ ಜಾಸ್ತಿ ಅಲ್ವಾ, ಹೊರಗಡೆ ಕಳಿಸೋದಕ್ಕೂ ಭಯ. ಇನ್ನು ಹಾವು ಚೇಳು ಆ ಥರ ಎಲ್ಲ ಇರ್ತವೆ. ಸ್ವಲ್ಪ ಖಾಲಿ ಜಾಗ ಇದ್ದರೂ ಚರಂಡಿಗಳಲ್ಲೆಲ್ಲ ಹಾವು ಬಂದುಬಿಡುತ್ತೆ. ಹಾಗಾಗಿ ಇನ್ನು ಮನೆ ಹತ್ರ ಬೀದಿ ನಾಯಿಗಳು ಕೂಡ ತುಂಬಾ ಜಾಸ್ತಿ. ಇನ್ನು ಬಿಸಿಲಿಗೆ ಅವನು ಯಾವಾಗ ಹೆಂಗೆ ರ್ಯಾಶ್ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದೆಲ್ಲ ಅಂಟಿಸ್ಕೊಂಡಿದ್ದಾದಮೇಲೆ ಇವಾಗ ಪಿಸ್ತಾನ ಅಂಟಿಸ್ಕೊಳ್ಳೋದೇ ಇರೋದು. ನಾನು ಇದನ್ನು ತುಂಬ ಹತ್ರ ಅಂಟಿಸ್ಕೊಂಡ್ಬಿಟ್ಟೆ ಅಂತ ಅನಿಸುತ್ತೆ. ನಾನು ನೀವು ಮಾಡೋದಾದರೆ ಫಸ್ಟು ಪಿಸ್ತಾನ ಅಂಟಿಸ್ಕೊಳ್ಳಿ, ಆ ಕಡೆ ಈ ಕಡೆ ಗ್ಯಾಪ್ ಬಿಟ್ಬಿಟ್ಟು. ಆಮೇಲೆ ಈ ದಾರ ಥರ ಇದೆ ಅಲ್ವಾ, ಅದನ್ನು ಅಂಟಿಸ್ಕೊಂಡ್ರೆ ಈಸಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವ, ನನಗದು ಮೆಥಡ್ ಗೊತ್ತಾಗಿಲ್ಲ. ಇವಾಗ ಈ ಥರ ಅಂಟಿಸ್ಕೊಂಡೆ. ನೀವು ಫಸ್ಟು ಇದನ್ನು ಅಂಟಿಸ್ಕೊಂಡ್ರೆ ಒಂದು ಸೈಡು ಫುಲ್ಲು ಗಮ್ ಹಾಕ್ಬಿಟ್ಟು ಒಂದೊಂದು ಸೈಡು ಕ್ಲೀನಾಗಿ ಹಿಂಗೆ ಅಂಟಿಸ್ಕೊಬೋದು. ಇವಾಗ ಪಿಸ್ತಾಗೇ ಗಮ್ ಹಾಕಿ ಅಂಟಿಸ್ಬೇಕು ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ.
ನಾನು ಹೇಳಿದ್ದು ಇವಾಗ ಅರ್ಥ ಆಗುತ್ತೆ ನೋಡಿ ನಿಮಗೆ. ಇವಾಗ ಈ ಸೈಡು ಫುಲ್ ಈ ಥರ ಎಲೆಗಳ ಥರ ಕೂರಿಸೋದಕ್ಕೆ ಜಾಗ ಸಾಕಾಗ್ತಾಯಿಲ್ಲ ನೋಡಿ. ಅಲ್ಲಿ ಬರೀ 3 ಆಗಿದೆ ಅಷ್ಟೇ. ಈ ಕಡೆನೂ 3 ಆಗಿದೆ, ಈ ಕಡೆ 2 ಇಟ್ಟಿದ್ದೀನಿ. ಅದು ಫಿನಿಶಿಂಗ್ ಸರಿಯಾಗಿ ಬಂದಿಲ್ಲ, ಒಂದು ಎಲೆದು ಫುಲ್ಲು ಫಿನಿಶಿಂಗು ಸರಿಯಾಗಿ ಬಂದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಫಸ್ಟು ನೀವು ಪಿಸ್ತಾದಲ್ಲಿ ಒಂದು ಕಡೆಯಿಂದ ಅಂಟಿಸ್ಕೊಬನ್ನಿ. ಫಸ್ಟು ಸೆಂಟ್ರಿಂದ ಅಂಟಿಸ್ಕೊಳ್ಳಿ ನಿಮಗೆ ಯಾವ ಥರ ಬೇಕು ಅಂದ್ಬಿಟ್ಟು. ಆಮೇಲೆ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಿಂಗೆ ಅಂಟಿಸ್ಕೊಂಡು ಮಾಡಿಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಸೊ ನಾನು ಹೋಗಲಿ ಫಸ್ಟ್ ಟೈಮ್ ಅಲ್ವಾ, ಹೋಗಲಿ ಒಟ್ಟಿನಲ್ಲಿ ಅದು ಗೊತ್ತಾಗ್ದಿರಂಗೆ ಜಾಗ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ಅಂಟಿಸ್ಕೊಂಡಿದ್ದೀನಿ. ಈ ಥರ ಬಂದಿದೆ. ಸ್ವಲ್ಪ ಗಮ್ ಹಾಕಿ ಅಂಟಿಸೋದು ತುಂಬ ಅಂದರೆ ಪಿಸ್ತಾಗೇ ಗಮ್ ಹಾಕಿ ಅಂಟಿಸ್ಬೇಕಂದ್ರೆ ಕಷ್ಟ ಆಯಿತು. ಯಾಕಂದರೆ ಅದು ಸೈಡ್ ಎಡ್ಜಲ್ಲಿ ಸ್ವಲ್ಪನೇ ಜಾಗ ಇರುತ್ತೆ ಅಲ್ವಾ, ಅದಕ್ಕೆ ಗಮ್ ಹಾಕಿ ಅಂಟಿಸ್ಬೇಕಂದ್ರೆ ಕಷ್ಟ. ಯಾಕಂದರೆ ಅದು ಗಮ್ ಎಲ್ಲ ಒಳಗಡೆ ಹೋಗ್ತಾಯಿತ್ತು. ನಾನು ಅದಕ್ಕೆ ನಿಮ್ಗೆ ಹೇಳೋದೇನು ಅಂದರೆ, ಆ ಬೈಂಡ್ ರೆಡ್ ಇದೆ ಅಲ್ವಾ, ಅದಕ್ಕೇ ಗಮ್ ಹಾಕ್ಬಿಟ್ಟು ಆಮೇಲೆ ಇದನ್ನು ಡೈರೆಕ್ಟ್ ಹಿಂಗೆ ಅಂಟಿಸಿದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಿಮಗೆ ಟೈಮ್ ಸೇವ್ ಆಗುತ್ತೆ. ನೀವು ನಂತರ ಮಾಡಬೇಡಿ, ನೀವು ಆ ಥರ ನೀವು ಮಾಡೋರಾದರೆ ಆ ಥರ ಮಾಡಿ. ಟೋಟಲಿ ಎಲ್ಲ ಅಂಟಿಸಿದ್ದಾಯಿತು. ಇವಾಗ ಪೇಂಟಿಂಗ್ ಮಾಡಬೇಕು. ಪೇಂಟ್ ಮಾಡುವ ನಿಮಗೆ ಈ ಕಲರ್ ಯಾವ್ದು ಬೇಕಾದರೂ ಹಾಕೊಬೋದು. ನಾನಿವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಸೊ ಈ ಥರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ನನ್ನ ಮಗಳು ಇದೇ ಓಕೆ ಅಮ್ಮ ಅಂತ ಅಂದ್ಲು. ಸೊ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಪೇಂಟಿಂಗ್ ಎಲ್ಲ ಮಾಡಿದ್ವಿ. ಈ ಥರ ಒಂದು ಕ್ರಾಫ್ಟ್ ಎಲ್ಲ ಮಾಡಿದ್ರೆ ಇದು ನಿಜ ಗೋಡೆಗಳಿಗೆ ನೇತಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ತಂಗಿ ಈ ಥರ ಮಾಡಿದ್ದಾಳೆ. ಅವಳು ಬೇರೆ ಥರ ಟ್ರೀ ಅಂದರೆ ಗಿಡ ಫ್ಲವರ್ ಬರುತ್ತೆ ಅಲ್ವಾ, ಆ ಥರದ್ದು ಮಾಡಿದ್ದು ನನ್ನ ತಂಗಿ. ಸೊ ನಾನು ಇದನ್ನು ಈ ಥರ ಟ್ರೈ ಮಾಡಿದ್ದೀನಿ. ನೋಡೋಣ, ಇವಾಗ ಇದಾಗಿದೆ ಅಲ್ವಾ, ನೆಕ್ಸ್ಟು ಇನ್ನೊಂದನ್ನು ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಅದೇ ಫ್ಲವರ್ ಥರ ಅಂದರೆ ವಾಸ್ ಥರ ಮಧ್ಯದಲ್ಲಿ ದೊಡ್ಡದು ಬರುತ್ತೆ, ಆ ಕಡೆ ಈ ಕಡೆ ಸೈಡಲ್ಲಿ ಚಿಕ್ಕದು ಬರುತ್ತೆ. ಅದೂ ಅಷ್ಟೇ ಗೋಡೆಗೆ ಹ್ಯಾಂಗಿಂಗ್ ಮಾಡೋ ಥರ ಇರುತ್ತೆ. ಸೊ ಆ ಥರ ಮಾಡ್ಕೊಬೋದು. ಪಿಸ್ತಾದು ಕ್ರಾಫ್ಟ್ಗಳು ಸಖತ್ತಾಗಿ ಬರುತ್ತೆ, ನ್ಯಾಚುರಲ್ಲಾಗೂ ಇರುತ್ತೆ. ಪೇಂಟಿಂಗು ಅಷ್ಟೇ ಹೊಡೆದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆದಷ್ಟು ಆಯಿಲ್ ಪೇಂಟ್ನ ಯೂಸ್ ಮಾಡಿ. ಆ ಕಡೆ ವುಡ್ಗೆ ನನ್ನ ಮಗಳು ಪೇಂಟ್ ಮಾಡ್ತಿದ್ದಾಳೆ, ಈ ಕಡೆ ಗ್ರೀನ್ ಕಲರ್ದನ್ನು ನಾನು ಪೇಂಟ್ ಮಾಡ್ತಾ ಇರೋದು. ಫೈನಲಿ ಇಬ್ಬರೂ ಮಾತಾಡಿಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಥರ ಪೇಂಟಿಂಗ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಕೊಡ್ತು. ಇಲ್ಲಾಂದರೆ ನಾವಿಬ್ಬರು ಕಿತ್ತಾಡ್ಕೊಂಡಿರೋದೇ ಜಾಸ್ತಿ. ಕಿತ್ತಾಡೋದು ಅಂದರೆ ಅವಳು ಹೇಳಿದ ಮಾತು ಕೇಳಲ್ಲ, ಆವಾಗ ನಾನು ಬೈತಾ ಇರ್ತೀನಿ, ಅವಳು ತಿರುಗಿ ಮಾತಾಡ್ತಾ ಇರ್ತಾಳೆ. ಅದು ಮಾತಿಗೆ ಮಾತು ಜಾಸ್ತಿ ಆಗಿ ನಮ್ಮ ಮನೆಯವ್ರು ಹಂಗೆ ರೇಗಿಸ್ತಾರೆ, ಏನು ಅತ್ತೆ ಸೊಸೆನ ನೀವಿಬ್ಬರು ಈ ಥರ ಜಗಳ ಆಡ್ತೀರಾ ಅಂತ. ಬಟ್ ಇವಾಗಿನ ಕಾಲದ ಮಕ್ಕಳೇ ಹಂಗೆ, ಏನು ಮಾಡೋಕ್ಕಾಗಲ್ಲ, ಹೇಳಿದ ಮಾತನ್ನ ಕೇಳಲ್ಲ. ಸೊ ನಾಜೂಕಾಗಿ ಮಕ್ಕಳನ್ನ ನಮ್ಮ ಕಡೆಗೆ ಬಗ್ಗಿಸ್ಕೊಬೇಕಾಗುತ್ತೆ. ಅವ್ರು ಜೋರು ಮಾಡ್ತಾರೆ ಅಂದ್ಬಿಟ್ಟು ನಾವು ಜೋರು ಮಾಡಿ ಇವಾಗಿನ ಕಾಲದ ಮಕ್ಕಳುಗಳಿಗೆ ರ್ಯಾಶ್ ಆಗಿ ಮಾತಾಡೋ ಹಾಗಿರಲ್ಲ, ಸ್ಮೂತಾಗೆ ಹ್ಯಾಂಡ್ಲು ಮಾಡಬೇಕಾಗುತ್ತೆ. ನಾವು ರ್ಯಾಶ್ ಆದರೆ ಅವರು ಫುಲ್ ರ್ಯಾಶ್ ಆಗ್ತಾರೆ. ನಮ್ಮ ಕಾಲದಲ್ಲೆಲ್ಲ ಹಂಗಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಒಂದು ಕಣ್ಣು ಬಿಟ್ಟರೆ ಸಾಕು, ಮುದ್ರಕೊಂಡು ಮೂಲೆಯಲ್ಲಿ ಕೂರ್ತಾ ಇದ್ವಿ. ಬಟ್ ಇವಾಗಿನ ಕಾಲದ ಮಕ್ಕಳು ನೀನಂದರೆ ನಿಮ್ಮ ಅಪ್ಪ ಅನ್ನೋ ಥರ, ಅಂದರೆ ಆ ಥರ ಎದ್ರಲ್ಲ. ನಾವೇನು ಮಾತಾಡ್ತೀವಿ ಅದಕ್ಕೆ ಚೆನ್ನಾಗಿ ಹಿಂತಿರುಗಿ ಮಾತಾಡ್ತಾರೆ. ಸೊ ನನ್ನ ಮಗಳಿಗೆ ನೈಸ್ ಮಾಡಿ ಬಾ ಕ್ರಾಫ್ಟ್ ಮಾಡೋಣ ಅಂದ್ಬಿಟ್ಟು ಈ ಥರ ಕೂರಿಸ್ಕೊಂಡಿದ್ದೀನಿ. ನೋಡಿ ಮಾಡ್ತಾ ಇದ್ದಾಳೆ ಅವಳು. ಪೇಂಟಿಂಗ್ದೆಲ್ಲ ಹಿಂಗೆ ಮಾಡು ಚೆನ್ನಾಗಿರುತ್ತೆ ಅಂತ. ಇನ್ನು ಸ್ವಲ್ಪ ದೊಡ್ಡದು ಮಾಡಿ ಮೇಲ್ಗಡೆ ಬರ್ಡ್ಸು ಹೋಗೋ ಥರ ಎಲ್ಲ ಮಾಡ್ಕೊಂಡಿದ್ದಿದ್ರೆ ನೇಚರ್ ಥರ ಸಖತ್ತಾಗಿ ಬಂದಿರೋದು. ಓಕೆ ಐನೋ, ಅದನ್ನು ಒಂದು ಸಲ ಟ್ರೈ ಮಾಡ್ತೀನಿ. ಇನ್ನೇನು ಕೆಲಸ ಅಲ್ವಾ, ರಜೆ ಟೈಮು. ಮಗಳನ್ನು ಎಲ್ಲಿಗೂ ಕಳ್ಸೋಕ್ಕೂ ಆಗ್ತಾಯಿಲ್ಲ. ನನ್ನ ತಮ್ಮ ಬೇರೆ ಕಾಲ್ ಮಾಡಿದ್ದ, ಕಳಿಸು ಅವಳನ್ನು ಊರಿಗೆ ಅಂದ್ಬಿಟ್ಟು. ಮನೆ ಕಟ್ತಾ ಇರೋದ್ರಿಂದ ಅವಳನ್ನ ಎಲ್ಲೂ ಕಳ್ಸೋಕ್ಕಾಗ್ತಾಯಿಲ್ಲ. ಅಂದರೆ ನಾನು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಅವಳನ್ನು ಕಳಿಸ್ಬರೋದಕ್ಕೂ ಆಗ್ತಾಯಿಲ್ಲ. ಈ ಕಡೆ ನಮ್ಮ ಅಪ್ಪ ಅಮ್ಮನೂ ಕರೆಸ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ನನ್ನ ಮಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೇಗಿದೆ ವರ್ಕು, ಅಮ್ಮ ಮಗಳದ್ದು ಹಾರ್ಡ್ ವರ್ಕ್ ಅಂತ ದಯವಿಟ್ಟು ಎಲ್ಲರೂ ಒಂದು ಕಮೆಂಟ್ ಮಾಡಿ. ಕೆಳಗಡೆ ಫಿನಿಶಿಂಗ್ ಈ ಥರ ಕೊಡ್ತಾಯಿದ್ದೀವಿ, ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಪಿಸ್ತಾ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ತಿಂತಾ ಇರ್ತೀರ. ಸುಮ್ಮನೆ ಹಿಂಗೆ ಡಸ್ಟ್ಬಿನ್ನಿಗೆ ಹಾಕೋದ್ರ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ. ಎಲ್ಲರ ಮನೇಲೂ ಗೋಡೆಗಳಿರುತ್ತೆ. ಎಷ್ಟು 5ರಿಂದ 6 ಮಾಡ್ಕೊಂಡ್ರು ಒಂದೊಂದು ಗೋಡೆಗೆ ಒಂದೊಂದು ನೇತಾಕಿದ್ರು, ನಮ್ಮ ಮಲ್ಕೊಳ್ಳೋ ರೂಮಲ್ಲಿ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಪೇಂಟ್ ಮಾಡಿಕೊಂಡು, ಚೆನ್ನಾಗಿ ಡಿಸೈನ್ ಮಾಡಿಕೊಂಡು, ಚೆನ್ನಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ.
ನನ್ನ ಮಗಳು ವೀಡಿಯೋ ಮಾಡಬೇಡ ನಂದು ಅಂದ್ಲು. ಸೊ ಅವಳಿಗೆ ಗೊತ್ತಿಲ್ದಂಗೆ ಮಾಡಿದೆ. ಅವಳು ಬೈದ್ಬಿಟ್ಲು ಆಮೇಲೆ ಏನಕ್ಕೆ ಮಾಡಿದೆ ಅಂತ. ಯಾಕಂದರೆ ಗೊತ್ತಾಗಲ್ಲ ಅಲ್ವಾ ಅವಳು ಇದ್ದಾಳೆ ಅಂದ್ಬಿಟ್ಟು. ಸೊ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ನೀವುಗಳು ಅನ್ಕೊಬೋದು. ಅದಕ್ಕೆ ಅಂದರೆ ಅವಳಿಗಷ್ಟೇನೋ ಲೈಕ್ ಮಾಡ್ತಾಯಿಲ್ಲ ವೀಡಿಯೋದಲ್ಲಿ ತೋರಿಸ್ಕೊಳ್ಳೋದಕ್ಕೆಲ್ಲ. ಇರಲಿ ಪರವಾಗಿಲ್ಲ. ಸದ್ಯಕ್ಕೆ ಇದು ಪೇಂಟಿಂಗ್ ಎಲ್ಲ ಫಿನಿಶಿಂಗ್ ಆಯಿತು. ನಿಮಗೆ ಬೇಕಂದರೆ ಅದು ಡ್ರೈ ಆದಮೇಲೆ ಇನ್ನೊಂದು ಸಲ ಪೇಂಟ್ ಮಾಡ್ಕೊಳ್ಳಿ, ಇನ್ನೂ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಈ ಥರ ಬಂತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ವೆಯ್ಟ್ ಮಾಡ್ತಾಯಿದ್ದೀನಿ ಗೋಡೆಗೆ ನೇತಾಕೋದಕ್ಕೆ. ಚೆನ್ನಾಗಿ ಬಂದಿದೆ. ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಈ ಥರ ನಿಮ್ಮ ಮಕ್ಳ ಜೊತೆ ನೀವು ಈ ಥರ ಟೈಮ್ ಸ್ಪೆಂಡ್ ಮಾಡಿ, ಈ ಥರ ಕ್ರಾಫ್ಟ್ಗಳನ್ನ ಮಾಡಿಕೊಂಡು ಮಕ್ಳಿಗೂ ಟೈಮ್ ಕೊಟ್ಟಂಗಾಗುತ್ತೆ, ನಾವು ಅವ್ರ ಜೊತೆ ಇದ್ದಂಗಾಗುತ್ತೆ, ಅವ್ರದ್ದು ಮಾತುಗಳನ್ನ ನಾವು ಕೇಳಿಸ್ಕೊಂಡಂಗಾಗುತ್ತೆ. ಅವ್ರಿಗೂ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ವಾ ಅಂತ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನೋಡಿ, ಈ ಥರ ಎಲ್ಲಿ ಬೇಕಾದರೂ ಇಟ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಟೇಬಲ್ ಡಸ್ಟ್ ಆಗಿದೆ, ಯಾರೂ ಬೈಕೊಬೇಡಿ. ಯಾಕಂದರೆ ನನ್ನ ಮಗಳು ಬುಕ್ಸ್ ಎಲ್ಲ ಜೋಡಿಸ್ಕೊಂಡಿದ್ಲು, ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಅದೇನೋ ಕೂಸುಟ್ಟೋಕ್ಕೆ ಮುಂಚೆ ಏನೋ ಹೇಳ್ತಾರೆ ಗಾದೆ, ನನಗೆ ಬರ್ತಾಯಿಲ್ಲ. ಹಂಗೆ ಇನ್ನು ಮನೆ ಫಿನಿಶ್ ಆಗೋಕ್ಕೆ 2-3 ತಿಂಗಳು ಬೇಕು. ಅವಳು ಆವಾಗಲೇ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಓಕೆ, ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.